ಎಲ್ಲ ವೀಕ್ಷಕರೇ, ಸಹೋದರಿಯರೇ, ಮಾತೃ ಸ್ವರೂಪರಾದ ಅಂಗನವಾಡಿ ಕಾರ್ಯಕರ್ತರೇ, ಸಹಾಯಕ ಅಂಗನವಾಡಿ ಕಾರ್ಯಕರ್ತರೇ, ಮಿನಿ ಅಂಗನವಾಡಿ ಕಾರ್ಯಕರ್ತರೇ, ಹೊಸ ಸರ್ಕಾರದಿಂದ ಹೊಸ ಭರವಸೆಗಳು ಈಡೇರುವಂಥ ಕಾಲ ಬಂದಿದೆ. ಅಂಗನವಾಡಿ ಕಾರ್ಯಕರ್ತರು ಇಷ್ಟು ದಿನ ಬೇಡಿಕೆ ಇಟ್ಟಿದ್ರು, ಅವರ ಕನಸುಗಳಿತ್ತು. ಆ ಕನಸುಗಳು ಈಡೇರುವಂತಹ ಕಾಲ ಖಂಡಿತವಾಗಿಯೂ ಬರುತ್ತೆ ಅನ್ನೋ ಒಂದು ವಿಶ್ವಾಸ ಪ್ರತಿಯೊಬ್ಬರಲ್ಲೂ ಇದೆ. ಅಂಗನವಾಡಿ ಕಾರ್ಯಕರ್ತರಿಗೆ ಹೊಸ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಂದ ಬಂಪರ್ ಗಿಫ್ಟ್ ಸಿಗುತ್ತಾ? ಅಂಗನವಾಡಿ ಕಾರ್ಯಕರ್ತರ ಎಲ್ಲ ಸಮಸ್ಯೆಗಳಿಗೆ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತಾ ಪೂರಕ ಬಜೆಟ್ನಲ್ಲಿ? ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಎಲ್ಲ ಮಾತೆಯರೇ, ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಗಳ ಬಗ್ಗೆ ಹಲವಾರು ಬಾರಿ ಚರ್ಚೆಯನ್ನು ಮಾಡಿದ್ದೀವಿ. ಅದ್ರ ಬಗ್ಗೆ ಸ್ವಲ್ಪ ರೀಕ್ಯಾಪನ್ನು ನೋಡೋದಾದರೆ, ಮೊದಲನೇದಾಗಿ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅನ್ನೋದು. ಅಂಗನವಾಡಿ ಕಾರ್ಯಕರ್ತರಿಗೆ ಪಿಂಚಣಿ ಸೌಲಭ್ಯಗಳು, ಗ್ರ್ಯಾಜುಟಿ ಸೌಲಭ್ಯಗಳನ್ನು ಕೊಡಬೇಕು, ಗೌರವಧನವನ್ನು ಹೆಚ್ಚಳ ಮಾಡಬೇಕು, ಅವರಿಗೆ ಬೇಸಿಗೆ ರಜೆಯನ್ನು ಕೊಡಬೇಕು, ಅವರಿಗೆ ಪ್ರಮೋಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಹೋರಾಟಗಳನ್ನು ಅಂಗನವಾಡಿ ಕಾರ್ಯಕರ್ತರು ಮಾಡಿದ್ದಾರೆ. ಆದರೆ ಇದುವರೆಗೂ ಅಂಗನವಾಡಿ ಕಾರ್ಯಕರ್ತರ ಯಾವುದೇ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಈಡೇರಿಸುವಂಥ ಕೆಲಸವನ್ನು ಮಾಡಿಲ್ಲ. ಹಲವಾರು ಬಾರಿ ಅಂಗನವಾಡಿ ಕಾರ್ಯಕರ್ತರು ಈ ಬಗ್ಗೆ ಪ್ರತಿಭಟನೆಗಳನ್ನು ಮಾಡಿ ಹೋರಾಟಗಳನ್ನು ಮಾಡಿದ್ರೂ ಕೂಡ ಇದುವರೆಗೂ ಜಾರಿಯಾಗಿಲ್ಲ. ಕಳೆದ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಈಗಿರುವಂಥ ಕಾಂಗ್ರೆಸ್ ಪಕ್ಷ, ತನ್ನ ಪ್ರಣಾಳಿಕೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ವಿಶ್ರಾಂತಿ ವೇತನ 3 ಲಕ್ಷ ರೂಪಾಯಿಗಳನ್ನು ಕೊಡ್ತೀವಿ ಅಂತ ಹೇಳಿದರು. ಅದ್ರ ಜೊತೆಯಲ್ಲಿ ಗೌರವಧನವನ್ನು ಹೆಚ್ಚಳ ಮಾಡುವಂಥ 6ನೇ ಗ್ಯಾರಂಟಿ ಕೂಡ ಹೇಳಿದರು. ಆದರೆ ಇದುವರೆಗೂ ಯಾವುದೇ ಗ್ಯಾರಂಟಿಗಳು ಈಡೇರಿಲ್ಲ. ಈಗ ಆ ಸಮಯ ಬಂದಿದೆ ಅಂತಲೇ ಹೇಳ್ಬೋದು. 13ನೇ ತಾರೀಕಿಂದ ಕರ್ನಾಟಕ ವಿಧಾನಸಭೆಯ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೋದಾ? ಅಂಗನವಾಡಿ ಕಾರ್ಯಕರ್ತರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಹೊಸ ಸರ್ಕಾರ ಮಾಡುತ್ತಾ? ಹೊಸ ಸರ್ಕಾರದ ಮೊದಲ ವಿಧಾನಸಭಾ ಅಧಿವೇಶನ. ಈ ಅಧಿವೇಶನದ ಸಮಯದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಕಾಂಗ್ರೆಸ್ ಸರ್ಕಾರದ 6ನೇ ಗ್ಯಾರಂಟಿ ಅಂಗನವಾಡಿ ಕಾರ್ಯಕರ್ತರ ಗೌರವಧನವನ್ನು ಹೆಚ್ಚಳ ಮಾಡೋ ಬಗ್ಗೆ ಕೂಡ ಒಂದು ವಿಶೇಷವಾದ ಆದೇಶ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ. ನೀವೆಲ್ಲರೂ ಕೇಳ್ಬೋದು, ಬಜೆಟ್ನಲ್ಲಿ ಇದುವರೆಗೂ ಹಣವನ್ನು ತೆಗೆದಿಟ್ಟಿಲ್ಲ. ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ಟಿರೋದು ಕೇವಲ 500 ರೂಪಾಯಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಈ 500 ರೂಪಾಯಿ ಕೂಡ ಒಂದು ಜೊತೆ ಡ್ರೆಸ್ ಅಂತಲೇ ಹೇಳಿದರೆ ಕ್ಯಾಶ್ ಆಗಿ ಕೊಟ್ಟಿಲ್ಲ. ಈಗ ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಹಣವನ್ನು ಎಲ್ಲಿ ತರ್ತಾರೆ, ಅನುದಾನವನ್ನು ಎಲ್ಲಿ ಕೊಡ್ತಾರೆ ಅನ್ನೋದು ನಿಮ್ಮೆಲ್ಲರ ಪ್ರಶ್ನೆ ಆಗಿರ್ಬೋದು. ಸ್ನೇಹಿತರೆ, ಕಳೆದ ಮಾರ್ಚ್ ತಿಂಗಳಲ್ಲಿ ಏನು ಮಂಡನೆ ಆಗಿತ್ತಲ್ಲ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಆಯವ್ಯಯ ಪತ್ರ, ಬಜೆಟ್ ಮಂಡನೆ ಆಗಿತ್ತು. ಈ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಯಾವುದೇ ಅನುದಾನವನ್ನು ಕೊಟ್ಟಿರಲಿಲ್ಲ. ಈಗ ಹೇಗೆ ಕೊಡೋಕ್ಕೆ ಸಾಧ್ಯ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರ್ಬೋದು. ಕಳೆದ ಬಾರಿ ಮಂಡನೆ ಮಾಡಿದಂಥ ಬಜೆಟ್ ಇನ್ನೂ ಕೂಡ ಅಂಗೀಕಾರ ಆಗಿಲ್ಲ. ಅದನ್ನು 3 ತಿಂಗಳಿಗೆ ಲೇಖಾನುದಾನವನ್ನು ಮಾಡಿಬಿಟ್ಟಿದ್ದಾರೆ. ಈಗ ಮಳೆಗಾಲದ ಅಧಿವೇಶನದಲ್ಲಿ ಆ ಬಜೆಟನ್ನು ಪೂರ್ಣ ಪ್ರಮಾಣದಲ್ಲಿ ವಿಧಾನಸಭೆ ಅಂಗೀಕಾರ ಮಾಡುತ್ತೆ. ಧನವಿಯೋಗ ಮಸೂದೆ ಮೂಲಕ ಅದನ್ನು ಅಂಗೀಕಾರ ಮಾಡುತ್ತೆ. ಬಜೆಟ್ ಅಂಗೀಕಾರ ಆಗೋವರೆಗೂ ಒಂದು ಅವಕಾಶ ಇದೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ. ಪೂರಕ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನು ತೆಗೆದಿಟ್ಟು ಅಂಗನವಾಡಿ ಕಾರ್ಯಕರ್ತರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಕೊಡೋಕ್ಕೆ ಅವಕಾಶಗಳು ಇದೆ. ಈ ಬಗ್ಗೆ ಅಂಗನವಾಡಿ ಕಾರ್ಯಕರ್ತರು ಮಾಡಬೇಕಾಗಿರೋದು ಏನು?
ಇಲ್ಲೇ ಪ್ರಮುಖವಾಗಿ ಇರೋವಂಥದ್ದು ಅಂಗನವಾಡಿ ಕಾರ್ಯಕರ್ತರ ಮುಂದಿನ ನಡೆ ಏನಾಗಿರಬೇಕು. ಇಷ್ಟು ವರ್ಷಗಳ ಕಾಲ ಹೋರಾಟವನ್ನು ಮಾಡಿದಾಯಿತು. ಇಷ್ಟು ದಿನ ಹೋರಾಟ ಮಾಡಿದ್ರೂ ಕೂಡ ಇದುವರೆಗೂ ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ. ಆದರೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇಷ್ಟು ದಿನ ನಡೀತಾ ಇರೋಂಥ ಹೋರಾಟ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆಯಾ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಖಂಡಿತವಾಗಿಯೂ ಇಷ್ಟು ದಿನ ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟಗಳನ್ನು ಮಾಡಿದ್ವಿ, ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡಿದ್ವಿ, ಎಲ್ಲ ಹೋರಾಟಗಳನ್ನು ಮಾಡಿದ್ರೂ ಕೂಡ ಇದುವರೆಗೂ ಸರ್ಕಾರ ನಿಮ್ಮ ಪರವಾಗಿ ಯಾವುದೇ ಆದೇಶಗಳನ್ನು ಮಾಡಿಲ್ಲ. ಇಂಥ ಸಮಯದಲ್ಲಿ ಈಗ ಹೇಗೆ ಸಾಧ್ಯ? ನೀವು ಮಾಡ್ತಿರೋಂಥ ಹೋರಾಟವೇ ತಪ್ಪು, ಹೋರಾಟ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಹೋರಾಟ ಮಾಡುವಂಥ ಮಾರ್ಗ ತಪ್ಪಾಗಿದೆ. ಎಂಥ ಸಮಸ್ಯೆಗಳನ್ನಾದರೂ ಕೂಡ ಪರಿಹಾರವನ್ನು ತೆಗೆದುಕೊಳ್ಳೋಕ್ಕಿಂತ ನಮ್ಮ ಹೋರಾಟದ ವೇಗಳು ಚೆನ್ನಾಗಿರಬೇಕು. ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಕಳೆದ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಇಂಟರ್ನಲ್ ರಿಲೀಫನ್ನು ಕೊಟ್ಟಿಲ್ಲ ಅಂತ ಹೇಳಿ ಒಂದೇ ಒಂದು ದಿನದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಸ್ಟ್ರೈಕಿಗೆ ಕರೆ ಕೊಟ್ಟಿದ್ದಕ್ಕೆ ರಾಜ್ಯ ಸರ್ಕಾರಿ ನೌಕರರು ತಕ್ಷಣ ಸರ್ಕಾರ ಬಂದು 17% ಇಂಟರ್ನಲ್ ರಿಲೀಫನ್ನು ಘೋಷಣೆ ಮಾಡಿತ್ತು. ಇದನ್ನು ನೆನಪಿರಬೇಕು. ಆ ಮಾರ್ಗದ ಹೋರಾಟಗಳನ್ನು ಮಾಡಬೇಕು. ಈಗ 13ನೇ ತಾರೀಕೊಳಗೆ ಅಂಗನವಾಡಿ ಕಾರ್ಯಕರ್ತರು ಏನು ಮಾಡಿದ್ರೆ ಅವರ ಸಮಸ್ಯೆಗಳು ಪರಿಹಾರ ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀವಿ. ನೀವೆಲ್ಲ ಕೆಲಸ ಮಾಡೋವಂಥ ಊರುಗಳಲ್ಲಿ MLAಗಳು ಇದ್ದೇ ಇರ್ತಾರೆ. ಇಡೀ ರಾಜ್ಯದಲ್ಲಿ ಸುಮಾರು 224 MLAಗಳಿದ್ದಾರೆ. ಎಲ್ಲ ತಾಲೂಕು, ಆಲ್ಮೋಸ್ಟ್ ಆಲ್ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ MLAಗಳ ಮನೆಗಳಿದೆ. ನೀವು ಮಾಡಬೇಕಾಗಿರೋದಿಷ್ಟೇ, 13ನೇ ತಾರೀಕು ಒಳಗಾಗಿ ಒಂದೊಂದು MLAಗಳ ಮನೆಯಲ್ಲಿ, ಅಂದರೆ ಆ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತರು ಒಂದಾಗಿ MLA ಅವರ ಮನೆ ಮುಂದೆ ಹೋಗಿ ನಮಗೆ ಸಮಸ್ಯೆಗಳ ಪರಿಹಾರಕ್ಕೆ ನೀವು ಸಹಾಯ ಮಾಡಿ, ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ಅವರಿಗೆ ಮನವಿಯನ್ನು ಕೊಡೋದು. ಒಂದು ದಿನ ಅವರ ಮನೆ ಮುಂದೆ ಧರಣಿ ಕೂತ್ರೆ ಖಂಡಿತವಾಗಿಯೂ 224 MLAಗಳಲ್ಲಿ ಕನಿಷ್ಠ ಒಂದು 100 ಜನ MLAಗಳಾದರೂ ನಿಮ್ಮ ಪರವಾಗಿ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿದ್ದೇ ಆದರೆ ಖಂಡಿತವಾಗಿಯೂ ವಿಧಾನಸಭಾ ಅಧಿವೇಶನದಲ್ಲೇ ಪೂರಕ ಬಜೆಟ್ನಲ್ಲೇ ನಿಮ್ಮ ಎಲ್ಲ ಬೇಡಿಕೆಗಳು ಈಡೇರುತ್ತೆ. ನಿಮ್ಮ ಗೌರವಧನದಿಂದ ಹಿಡ್ಕೊಂಡು ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಅದರ ಜೊತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ನಿವೃತ್ತಿಯ ವಯಸ್ಸನ್ನು ಈಗಿರುವಂಥ ವಯಸ್ಸಿಗೆ 65 ವರ್ಷ, ಅಂದರೆ ಈಗ 60 ವರ್ಷ ಇದೆ, ಈಗ ಅದು 65 ವರ್ಷಕ್ಕೆ ಏರಿಕೆ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರಿಗೆ ಏನು ನಿಲ್ಲಿಸಲಾದಂತಹ BPL ಕಾರ್ಡ್ಗಳನ್ನು ಪುನಃ ಕೊಡಬೇಕು. ಅಂಗನವಾಡಿ ಕಾರ್ಯಕರ್ತರಿಗೂ ಇದರಿಂದ ಸಹಾಯ ಆಗುತ್ತೆ, ಅವರ ಕುಟುಂಬ ವರ್ಗದ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡುವಂಥ BPL ಕಾರ್ಡಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟು ಆಯುಷ್ಮಾನ್ ಭಾರತ ಟ್ರೀಟ್ಮೆಂಟಿಗೆ ತುಂಬ ಉಪಯೋಗ ಆಗುತ್ತೆ. ಹಾಗಾಗಿ ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು.